ಪುರಸಭೆಯ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆ ಅಭಿವೃದ್ಧಿಗಾಗಿನ ಅಧಿಕಾರದ ಪ್ರತಿಷ್ಠೆಗಾಗಿನ. ಎಸ್ ವೀಕ್ಷಕರೇ, 4 ವರ್ಷಗಳಿಂದ ನ್ಯಾಯಾಲಯದ ಕಟ್ಟಕಟೆಯಲ್ಲಿದ್ದ ಈ ಪ್ರಕರಣಕ್ಕೆ ತೆರೆ ಬಿದ್ದು ಇದೇ ಸೋಮವಾರ ದಿನಾಂಕ 10ರಂದು ಅಫಜಲ್ಪುರ ಪುರಸಭೆಯ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಗೆ ಆದೇಶ ಹೊರಡಿಸಿದೆ. ಒಟ್ಟು 23 ಚುನಾಯಿತ ಸದಸ್ಯರಿದ್ದು ಅದರಲ್ಲಿ 18 ಜನ ಸದಸ್ಯರು ಪ್ರವಾಸಕ್ಕೆ ಹೋಗಿದ ಮಾಹಿತಿಗಳಿದ್ದು ಇಂದು ನೇರವಾಗಿ ಮತದಾನಕ್ಕೆ ಆಗಮಿಸುತ್ತಾರೆ ಅನ್ನೋ ಮಾಹಿತಿಗಳಿವೆ. ಅಧ್ಯಕ್ಷರ ಹುದ್ದೆಗೆ ಹಿಂದುಳಿದ ವರ್ಗದ ಬಿ ಮಹಿಳೆ ಮೀಸಲಾಗಿರಿಸಿದ್ದು ಈ ಹುದ್ದೆ ಅಫಜಲ್ಪುರ ಪುರಸಭೆಯಲ್ಲಿ ಕಾಂಗ್ರೆಸ್ನಲ್ಲಿ ಬಹುಮತವಿದ್ದರೂ ಅಧ್ಯಕ್ಷ ಸ್ಥಾನದಿಂದ ವಂಚಿತ ಎಂದೇ ಭಾವಿಸಲಾಗಿತ್ತು. ತಾಲೂಕಿನ ರಾಜಕೀಯ ಪಡುಶಾಲೆಯಲ್ಲಿ ರಾಜಕೀಯ ತಂತ್ರ ಹಣೆದ ಕಾಂಗ್ರೆಸ್ ಬಿಜೆಪಿ ಸುಹಾಸಿನಿ ವೀರೇಶ್ ಖೇಳ್ಗಿ ಕಾಂಗ್ರೆಸ್ಗೆ ಸೇರ್ಪಡೆಯಿಂದಾಗಿ ಬಹುಮತವಿದ್ದರೂ ವಂಚಿತವಾಗಿದ್ದ ಕಾಂಗ್ರೆಸ್ನ ಕೈ ಬಲಪಡಿಸಿಕೊಂಡಿದೆ. ಹೀಗಾಗಿ ಪುರಸಭೆಯ ಅಧ್ಯಕ್ಷ ಉಪಾಧ್ಯಕ್ಷ ಹುದ್ದೆಗೆ ಸುಲಭವಾಗಿ ಕಾಂಗ್ರೆಸ್ನ ಮುಡಿಗೆ ಜಯದ ಮಾಲೆ ಅನ್ನೋದರಲ್ಲಿ ಅನುಮಾನವೇ ಇಲ್ಲ. ಆದರೆ ರಾಷ್ಟ್ರೀಯ ಪಕ್ಷದ ಬಿಜೆಪಿಯು 4 ಜನ ಸದಸ್ಯರು ಹೊಂದಿದ್ದು ಒಬ್ಬ ಪಕ್ಷೇತರ ಅಭ್ಯರ್ಥಿಯಾಗಿದ್ದು ಅದರಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸುವ ತಯಾರಿಯಲ್ಲಿರುವ ಮಾಹಿತಿಗಳಿವೆ. ಅದಕ್ಕಾಗಿಯೇ ಬಿಜೆಪಿ ತನ್ನ ಸದಸ್ಯರಿಗೆ ವಿಪ್ ನೋಟಿಸ್ ನೀಡಿದ್ದಾರೆ ಅನ್ನೋ ಮಾಹಿತಿಗಳು ಹೊರಬಿದ್ದಿವೆ. ಅದೇನೇ ಇರಲಿ, 4 ವರ್ಷಗಳಿಂದ ಅಧ್ಯಕ್ಷ ಉಪಾಧ್ಯಕ್ಷ ಇಲ್ಲದ ಪುರಸಭೆಗೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆ ನಡೆಯುತ್ತಿದೆ. ಆದರೆ ಅಫಜಲ್ಪುರ ಪುರಸಭೆಯ ವ್ಯಾಪ್ತಿಯಲ್ಲಿರುವ ಪ್ರಜ್ಞಾವಂತ ನಾಗರಿಕರಿಗೆ ಈ ಅಧ್ಯಕ್ಷ ಉಪಾಧ್ಯಕ್ಷ ಆಯ್ಕೆ ಪುರಸಭೆಯ ಅಭಿವೃದ್ಧಿಗಾಗಿನ ಅಥವಾ ಅಧಿಕಾರದ ಪ್ರತಿಷ್ಠೆಗಾಗಿನ ಅನ್ನೋ ಪ್ರಶ್ನೆಗಳು ಮೂಡುತ್ತಿವೆ. ಈ ನಾಗರಿಕರ ಪ್ರಶ್ನೆಗಳಿಗೆ ಅಧ್ಯಕ್ಷ ಉಪಾಧ್ಯಕ್ಷರಾದವರು ಈ ವರ್ಷದಲ್ಲಿ ಯಾವ ಅಭಿವೃದ್ಧಿ ಮಾಡುತ್ತಾರೋ ಕಾದು ನೋಡಬೇಕಾಗಿದೆ.